ರೀ ನಾನು ಜಿಮ್ಗೆ ಹೋಗಿ ಜಾಯ್ನ್ ಆಯ್ತೀನಿ. ಹೊಸಿ ಕಾಸು ಕೊಡಿ. ಏನು ಜಿಮ್ಗೆ ಹೋಗಿ ಜಾಯ್ನ್ ಆಯ್ತೀನಿ? ಬಾಯಿ ಮುಚ್ಕೊಂಡು ಬಾರ್ಲೆ, ಹೊಲ್ದಾಗೆಲ್ಲ ಮೈ ಬೋಗಿಸ್ಬಿಟ್ಟು ಕ್ಯಾಮೆ ಮಾಡು. ಅದೇ ನಿಂಗೆ ಜಿಮ್ ಆಯ್ತದೆ. ಹೋಯ್ತಾಳಂತೆ ಹೋಯ್ತಾಳೆ. ನಿಂಗೆ ಏನು ಯಾರು ಹೇಳ್ಕೊಟ್ಟಿದ್ದು ನಿನಗೆ ಜಿಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮೈ ಬೋಗ್ಸ್ ಕ್ಯಾಮೆ ಮಾಡಿದ್ರೆ ಜಿಮ್ ಕಟ್ಕೊಂಡು ನಿನ್ಗೇನ್ಲೇ ಆಗ್ಬೇಕು? ಯಾವಾಗ್ಲೂ ಡುಮ್ಮಿ 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 ಅಂತ ಹೇಳ್ತೀರಾ? ಹಂಗಂದ್ಮೇಲೆ ಕಾಸು ಕೊಡ್ಬೇಕಪ್ಪ. ಹೋಗಿ ಜಾಯ್ನ್ ಆಯ್ತೀನಿ. ಎಲ್ಲರೂ ಸಣ್ಣ ಆಯ್ತಾರೆ. ಅಲ್ಲಿ ಜಯಕ್ಕ ಪೊದ್ದಿ ಎಲ್ಲರೂ ಹೋಯ್ತಾವ್ರೆ. ನಾನು ಹೋಗ್ಬೇಕು, ಕಾಸು ಕೊಡಿ ಸುಮ್ಕೆ ನೀ. ಅಯ್ಯ ಮೂರು ಬುಟ್ಟೊಳೆ ಅಮ್ಮ ನಡಿ. ಅವ್ರು ಹೊರ್ದೋಗಂಗೆ ಹೊಲ್ದಾಗೆ ಗೇಮೆ ಮಾಡಿ ನಡಿ, ಸೊರೈತದೆ. ಟಿವಿ ನೋಡ್ಕೊಂಡು ಮೂರೊತ್ತು ಮನೆ ಕುಂತ್ಕೊಂಡು ಅದೇನೋ ಅಂತಾರಲ್ಲ ಬೋಟಿ ನಿಪ್ಪಟ್ಟುಗಳನ್ನ ತರ್ಸ್ಕೊಂಡು ತಿನ್ಕೊಂಡು ಕುಂತ್ಕೊಂಡು ಅಲ್ಕೊಂಡು ಕುಂತ್ಕೊಂಡ್ರೆ ಸಣ್ಣ ಆಗೋಂದ್ರೆ ಎಲ್ಲ ಐತೆ ನೀನು ಮನೆಯಾಳಿ. ನೋಡು ಎಂತದ ಬೇಡ, ನಾನು ಕಾಸು ಕೊಡಕ್ಕಿಲ್ಲ, ಏನೂ ಇಲ್ಲ, ಅಷ್ಟೇ ನೀನಿಯ. ನೀವು ಕೊಡ್ಲಿಲ್ಲ ಅಂತಂದ್ರೆ ಏನಂತೇಳಿ, ನಂದು ಹೆಂಗೆ ಗೃಹಲಕ್ಷ್ಮಿ ದುಡ್ಡು ಬಿದ್ದೈತೆ, ಹೋಗ್ಬಿಟ್ಟು ಅದ್ರಾಗೆ ನೀ ಕೊಟ್ಬಿಟ್ಟು ಸೇರ್ಕತ್ತೀನಿ. ಏನು ನನ್ನ ಗಂಡ ಕೊಡ್ತಾನೆ ಅಂತ ಅನ್ಕೊಂಡೆ. ಸಣ್ಣ ಆದ್ಮೇಲೆ ಏನಾರ ಎಂಡ್ರು ಅಂತ ಹತ್ರಕ್ಕೆ ಬರ್ರಿ, ಆವಾಗ ಮಾಡ್ತೀನಿ. ಹೋಗೋಗೆ ನೀವು ಕಿಸು ದಬ್ಬಾಕೋದು ನಾನು ಕಂಡಿದ್ದೀನಿ. ಇಲ್ಲಿ ಮಾಡ್ತಿದ್ರು ಹೋಗ್ಬಿಟ್ಟು ಅಲ್ಲಿ ಮಾಡಿದ್ರೆ ನೀವು ನಿಮ್ ಯೋಗ್ಯತೆ ನನಗೆ ಗೊತ್ತಿಲ್ವೇ? ಹಾಳು ಮಾಡ್ಬೋತೀರ ಅಷ್ಟೇ. ಅದನ್ನು ಪಾಪವ್ನು ಹೆಂಗೋ ಜಿಮ್ಮೋನ್ ಸಂಡಕವನೇನೋ ಉದ್ದಾರಾಗಿ ನೀವೇನಾರ ಎಡಗಲೆ ಜೈಕ್ಬಿಟ್ರಿ ಅಂತಂದ್ರೆ ಮುಗಿತವನ್ ಕತೆ ಅಂತ ಮುಚ್ಕೊಂಡು ಹೋಗ್ಬೇಕಾ ನನ್ನ ಮಗ. ಮಾನ ಮರ್ಯಾದೆ ಇಲ್ದಿರೋ ನಮ್ಮ ಮನೆವು, ನಮ್ಮೂರು ಹೆಂಗಸ್ರುಗಳೆಲ್ಲ ಇಂಥವೆ ನೀಯ ಮೂರು ಬುಟ್ಟು ನಿಂತವೆ. ಜಯಕ, ನನ್ನ ಗಂಡಂತಾಗಂತೂ 500 ರೂಪಾಯಿ ಇಸ್ಕೊಬಿಟ್ಟು ಬಂದೀವ್ನಿ. 500 ರೂಪಾಯಿ ಅಷ್ಟೇ ಕೊಡೋದು ನಾನು. ಇದ್ರ ಮೇಲೆ ಹಂಗನ ಮಾಡ್ಕ ಮೈ ಬಕ್ಸ್ ಮನೆಗೆ ನೀ ಕ್ಯಾಮೆ ಮಾಡು ಅಂತ ಹೇಳ್ದ. ನಂಗೂನು ಹಂಗೆ ಹೇಳ್ದ, ತಲೆನೇ ಕೆಡ್ಸ್ಕೊಳ್ಳಿಲ್ಲ. ನಾನಂತೂ ಅನ್ಕೊಂಡ್ರೆ ಅನ್ಕ ಅಂತ ಹೇಳ್ಬಿಟ್ಟು ನನ್ನೇ ಡುಮ್ಮಲಕ್ಕ ಅಂತೇಳಿ ಬ್ಯಾರಲ್ ಜೊತೆ ತಿರುಗ್ತಾವನಲ್ಲ. ಈಗ ನೋಡ್ತಾ ಇರು ಹೆಂಗ್ ಮಾಡ್ತೀನಿ ಅಂತ. ನಮ್ಮ ಅಪ್ಪ ಅಮ್ಮ ಕೊಟ್ರೆ ದುಡ್ಡೇ ನೀ ಐತ್ ನಂತಾಗೆ. ಏನ್ ಇವಂತ ಕೇಳೋದು? ಬುದ್ಧಿ ಹೊಲ್ಟ್ರೆ ಜಮ ಬತ್ತೀಯನ ನೀನುವೆ? ನನ್ ಗಂಡನ್ ಕಾಸು ಕೇಳಕ್ ಹೋಗಿದ್ದೆ. ಕಾಸು ಕೊಡು, ಜಿಮ್ಗೆ ಹೋಗಿ ಸೇರ್ಕತೀನಿ ಅಂತ ಹೇಳಿದ್ರೆ ನಿಂಗೆ ಕಾಸು ಬೇರೆ ಕೇಳು. ಮೈ ಬಗ್ಸ್ಬಿಟ್ಟು ಇಲ್ಲೇ ನೀ ಕ್ಯಾಮೆ ಮಾಡಿದ್ರೇನು ಬೇಡ ಅಂತದೆ. ಮೈ ಬಗ್ಸು ಕ್ಯಾಮೆ ಮಾಡಿಲಿ ಸೊರೈತದೆ ಎಲ್ಲನೂ. ನಾನಂತ ನಿಂಗೆ 10 ಪೈಸೆನೂ ಕೊಡಕ್ಕಿಲ್ಲ, ಮುಚ್ಕೊಂಡು ಹೋಗಲಿ ಅಂತ ಅಂದ್ಬಿಡದ. ನಾನು ಅನ್ಕೊಂಡ್ರೆ ಅನ್ಕ ನಂಗೂ ಟೇಮ್ ಬರ್ತದೆ ಅಂತ ಹೇಳ್ಕೊಂಡು ಸುಮ್ಕೆ ನೀನು ಎಟ್ಟಕ್ಕೆ ಬಂದೆ. ಬಾರೆ ನಂತಗೆ ನೀ ಗೃಹಲಕ್ಷ್ಮಿ ಬರ್ತದಲ್ಲ, ಕಾಸು ಐತದು. ಅದ್ರಾಗೆ ನಿನಗೆ ನಾನು ಜಿಮ್ಗೆ ಸೇರ್ಕತೀನಿ, ನೋಡಿಸ್ತೀನಿ. ನಾನು ಫುಲ್ ಪೈಲ್ವಂತರ ಆಗ್ಬಿಟ್ಟು ನನ್ನ ಗಂಡನ ಹಿಡ್ಕೊಂಡು ಇಕ್ಕಕ್ಕೆ ಸೊರೈತದೆ. ಏನ್ ಸರಿ ಕಳ್ಳೆ ಜಯಮ್ಮ, ದಂಡ್ಗೂ ಎದ್ರಲ್ಲ ದಾಳಿಗೂ ಎದ್ರಲ್ಲ ನಂಗೆ ಆಗೋಗ್ಬಿಡ್ತದೆ. ಸರಿ ಬರ್ರಿ ನಡ್ಕೊಂಡು ಹೋಗ. ನಿನ್ನೇನು ಹತ್ರದಾಗ ಆಗ್ಬಿಟ್ಟೈತಲ್ಲ, ಎಂತೆಂತ ಪೈಲ್ವಾನುಗಳಿರ್ತಾರ ನೋಡನ್ ಬಾ. ನಾವು ಹೇಳೋಣ ನೋಡಪ್ಪ, ಹಿಂಗ್ ದುಡ್ಡು ಕೊಡ್ತೀವಿ ಹಿಂಗೆ. ಹಿಂಗ್ ದುಡ್ಡು ಕೊಡ್ತೀವಿ, ನಮ್ಮನ್ನ ಸಣ್ಣ ಮಾಡ್ಸೋ ಜವಾಬ್ದಾರಿ ನಿಂದು ಅಂತ ಹೇಳೋಣ ಕಣಕ್ಕ. ಆಯ್ತು ಬಾ ಹೋಗೋಣ. ನೋಡಮ್ಮ ನಿನ್ ಕೋಚರಲ್ಲ ಅವ್ರೆ ನೋಡಿ ಈಗ ಬಂದ್ರು. ಹೋಗಿ ನೀನು ಇದು ಮಾಡೋಗಮ್ಮ, ವರ್ಕೌಟ್ ಮಾಡು. ಇವತ್ತೆಲ್ಲನೂ ಫುಲ್ ಸೈಕ್ಲಿಂಗು ಹಾಗೇನೆ ಟ್ರೆಡ್ಮಿಲ್ ಎಲ್ಲ ವರ್ಕೌಟ್ ಮಾಡು. ನಾಳೆಯಿಂದ ಫುಲ್ಲು ನೀನು ಮೇಂಟೈನ್ ಮಾಡೋಕೆ ಎಷ್ಟು ಬೇಕೋ ಅಷ್ಟೆಲ್ಲನೂ ನಮ್ಮ ಟ್ರೈನರೇ ಕೊಡ್ತಾರೆ. ಏನೇನು ಬೇಕು, ನೀವು ಏನೇನು ತಿನ್ಬೇಕು, ಏನೇನು ಮಾಡಬೇಕು ಅಂತ. ಓಕೆ ಆಯ್ತು. ಅಯ್ಯೋ 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 ನೋಡ್ದ ಚೇಕ ಹೆಂಗೈತೆ ಜಿಮ್ಮು ಅಂತ ಹೇಳ್ಬಿಟ್ಟು. ಇದೇನು ಟೈರ್ ಪೈರ್ ಎಲ್ಲ ಮಾಡಿಕೊಬಿಟ್ರಲ್ಲ. ಅಣ್ಣ ಅಣ್ಣ, ಹೋ ಬನ್ನಿ 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 ಬನ್ನಿ. ಹಿಂದೆಗಡೆ ನಿಂತ್ಕೊಂಡೈತಲ್ಲ ಆ ಹುಡ್ಗಿ ನೋಡು, ಯಪ್ಪ ಎಷ್ಟು ಸಣ್ಣಗೈತೆ. ಜೇಕ ನಾವು ಹಂಗೆ ಹಾಕ್ಬೇಕು ಜೇಕ. ಓ ಕಣ್ಲೆ ಜಯಮ್ಮ, ಹೆಂಗವಳೆ ನೋಡಿ, ಸಣ್ಣ ಕೊಟ್ಟಿದ್ದಂಗವಳೆ. ನನ್ನಂತವ್ರನ್ನ ನಾನಾಗ್ಬೇಕು ಅಂದ್ರೆ ಅವಳಂತವ್ರನ್ನ 4 ಜನ ಹಾಕ್ಬೇಕು. ಹಂಗಿದೀನಿ ನಾನು ನೋಡಿದ್ರೆ. ಓ ಕಣ್ ಜೇಕ ಭಾಳ ಸಣ್ಣಕವಳೆ. ನಾವು ಅದನ್ನ ಸುಮ್ಕಿರು. ಅಣ್ಣ ನಮಸ್ಕಾರ. ಹೇಳಿ ಹೇಳಿ ಹೇಳಿ. ಏನು ಇಲ್ಲಿಗನ ಬಂದಿದ್ದೀರಾ? ನಾವು ಜುಮ್ಗೆ ಜಾಯ್ನ್ ಅಂತ ಹೇಳ್ಬಿಟ್ಟು ಬಂದಿದೀವಿ. ನಾವು ದಪ್ಪ ಹೋಗ್ಬಿಟ್ಟಿದೀವಿ. ಏನ್ ಮಾಡನಿ, ಹಳ್ಳಿ ಹೆಂಗಸರು ತಿನ್ಕೊಂಡು ಮಾಡ್ಕೊಂಡು ಹೊಸಿ ಹಂಗೆ ಆಯ್ತೀವಲ್ಲ ದಪ್ಪ. ಏನ್ ಕ್ಯಾಮೆ ಮಾಡಿದ್ರು ಕಮ್ಮಿ ಆಯ್ತೀರ ನಾವಂತೂ. ಅದಕ್ಕೆ ನೀವತ್ತು ಬಂದು ನಿಮ್ದು ಕೇಸಿ ಹೊರ್ಕೊಳ್ಳಿ. ನಮ್ಮನ್ನ ಸಣ್ಣ ಮಾಡ್ಬಿಟ್ರೆ ಸಾಕು. ಆ ಮಗ ಹೋಯ್ತಲ್ಲ ಹಿಂದೆಗಡೆ ಹಾಸಿ, ಆ ಹುಡುಗಿ ಆದಂಗೆ ನಾವು ಹೊಸಿ ಸಣ್ಣ ಆದ್ರೆ ಸಾಕು. ಅವ್ರಾದಂಗ ಖಂಡಿತ ಆಗ್ತೀರಾ. ಅವ್ರು ತುಂಬಾ ವರ್ಷದಿಂದ ಜಿಮ್ ಮಾಡ್ತಾವ್ರಂತೆ, ಫುಡ್ ಮೇಂಟೈನ್ ಮಾಡ್ತಿದ್ದಾರೆ. ನೀವು ಅದೇ ತರ ಮಾಡಿದ್ರೆ ಖಂಡಿತ ಅವಳಿಗಿನ ಚೆನ್ನಾಗಿ ಆಗ್ತೀರಾ. ಅಯ್ಯೋ ಹೌದಾ? ನನ್ಗಂತೂ 29 ವರ್ಷ, ಆ ಹುಡುಗಿಗ ಒಂದು 20-22 ವರ್ಷ ಅನ್ನಿಸ್ತದೆ. ನಾವು ಅವಳ ತರ ಆಗಕ್ಕೆ ಹೆಂಗ್ ಸಾಧ್ಯ? ಏನು ನಿಮ್ಗೆ 29 ವರ್ಷನಾ? ಆ ಹುಡುಗಿಗೂ 30 ವರ್ಷ. ಹೌದಾ? ಹೆಂಗನ ಮಾಡಿ ನಮ್ಮನ್ನುವೆ ಹಂಗ್ ಸಣ್ಣಕ್ ಮಾಡ್ಕೊಡ್ಬಿಟ್ರೆ ಸಾಕಣ. ಖಂಡಿತ ಆಗ್ತೀರಾ. ನೋಡಿ ಬನ್ನಿ, ಇದೇ ನೀವು ನೇಮ್ ಎಲ್ಲ ಎಂಟ್ರಿ ಮಾಡಿಸ್ಬಿಟ್ಟು, ನಿಮಗೆ ಫಸ್ಟ್ ಅಲ್ವಾ, ನೀವು 1 ಮಂತ್ಗೆ ಏನಾದ್ರು ತಗೋತೀರಾ ಅಂತಂದ್ರೆ 500 ರೂಪೀಸ್ ಆಗುತ್ತೆ. ಇಲ್ಲ 3 ಮಂತ್ಸು 6 ಮಂತ್ಸು 1 ಇಯರ್ ಪ್ಲಾನ್ ಎಲ್ಲ ಇದೆ. ನೀವು ತಗೊಳ್ಳಿ, ಖಂಡಿತ ನೀವು ಸಣ್ಣ ಆಗ್ತೀರಾ. ಜಯಕ ಫಿಕ್ಸ್ ಕಣ್ ಜಯಕ. ನಾನಂತೂ ಓಕೆ ಹೋಯ್ತೀನಿ. ನಾನಂತೂ ಈಗ 1 ತಿಂಗಳದ್ದು ಕೊಟ್ಬಿಡೋಣ ಜಯಕ. ಓದ್ರೋಗ್ಲಿ ಕಾಸು ಬಂದಿರೋದೇ ಸೇರಕ್ಕಂತೆ. ಅದ್ರಾಗಿನ್ ಕಣಿ ಬೇರೆ ಕೇಳಕ್ ಹೋಗು. ಪಾರ್ಲಿ ಹೋಗನಿ. ಬನ್ನಿ 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 ತೋರಿಸ್ತೀನಿ ಬನ್ನಿ ಜಿಮ್ನ. ಹಾಗೆ ಜಾಯ್ನ್ ಆಗಿರಂತೆ ಬನ್ನಿ. ನೋಡಿ ನೀವು 3 ಜನನು ಈಗ 1 ಮಂತ್ ಫುಲ್ಲು ಆರಾಮಾಗಿ ಬಂದಿಲ್ಲಿ. ನಾವ್ ಹೇಳ್ಕೊಟ್ಟಂಗೆಲ್ಲ ಮಾಡಿದ್ರೆ ಖಂಡಿತ ನೀವು ಸಣ್ಣ ಆಗ್ತೀರಾ. ನೋಡಿ ಈಗಲೇ ಹೇಳಿದೀನಿ, 1 ತಿಂಗಳು ಇಲ್ಲ 2 ತಿಂಗಳ ಒಳಗಡೆ ನಾನು ಅವಳಂಗೆ ನೀ ಸಣ್ಣಕ್ಕಾಗ್ಬಿಟ್ಟು ಮಿರ ಮಿಂಚಂಗ್ ಮಾಡ್ಕೊಡ್ಬೇಕು ಕಣಪ್ಪ ನೀನು. ಇಲ್ಲ ಅಂತ ಹೇಳಿದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ. ಕಾಸು ವಾಪಸ್ಸೇ ನೀಯ.
ಹ್ಞೂ ನಾನು ಅಷ್ಟೇ ಇನಿಯ ಆ ಹುಡುಗಿ ಆದಂಗೋಸಿ ಸಣ್ಣಕ್ಕಾಗ್ಬೇಕು ಇಲ್ಲ ಪೊದ್ದಿ ಆದಷ್ಟೇ ನಾನು ಆಗ್ಲೇಬೇಕು ಕಣಣ್ಣ. ಇಲ್ಲ ಅಂತಂದ್ರೆ ನಮ್ ದುಡ್ಡು ವಾಪಸ್ ಕೊಡ್ತೀಯ ತಾನೇ? ನೋಡಿ, ನಿಮಗೆ ಸಣ್ಣ ಆಗ್ಬೇಕು ಅಂತ ಆಸೆ ಇದ್ರೆ ಖಂಡಿತ ಆಗಿ ಹೇಳ್ತಾ ಇದ್ದೀನಿ, ಖಂಡಿತ 3 ಮಂತ್ಸ್, ಜಸ್ಟ್ 3 ಮಂತ್ಸ್ಗೆ ನೀವು ಫುಲ್ ಸ್ಲಿಮ್ಮು ಶಿಲ್ಪಾ ಶೆಟ್ಟಿ ಸೊಂಟ ತರ ಆಗೋಗ್ಬಿಡುತ್ತೆ. ನೀವು ಅದ್ರ ಬಗ್ಗೆ ಸಂಶಯನೇ ಪಡಕ್ ಹೋಗ್ಬಿಡಿ, ಸರಿನಾ? ನಾನು ಅದು ಗ್ಯಾರಂಟಿ ಕೊಡ್ತೀನಿ. ನಾನು ಹೇಳಿದ್ಮೇಲೆ ಮುಗ್ದೋಯ್ತು. ನೀವು ಇವತ್ತಿಂದನೇ ಇಲ್ಲ ನಾಳೆಯಿಂದನೇ ಜಾಯ್ನ್ ಆಗಿ. ಆದ್ರೆ ಒಂದು ವಿಚಾರ, ನೀವು 3 ಜನ ಸೀರೆ ಉಟ್ಕೊಂಡು ಜಿಮ್ಗೆ ಬರಂಗಿಲ್ಲ, ಪ್ಯಾಂಟ್ ಶರ್ಟ್ ಹಾಕೊಂಡೇನೆ ಜಿಮ್ಗೆ ಬರಬೇಕು, ಸರಿನಾ? ಪ್ಯಾಂಟ್ ಶರ್ಟ್ ಹಾಕೊಂಡ ಏನ್ ಅಂತಗಂತೂ ಐತಪ್ಪ, ನಾನ್ ರೆಡಿ. ಅಯ್ಯೋ ಜಯಕ್ಕ, ಏನಾಗಕ್ಕಿಲ್ಲ, ಹ್ಞೂ ಅಂತ ಅನ್ನು. ಏನಾಯ್ತದೆ? ನಾನು ಎಂದು ಹಾಕಿಲ್ವೇ ಪ್ಯಾಂಟ್ ಶರ್ಟ? ನೀವು ಸಣ್ಣ ಆಗೋದು ಮುಖ್ಯ ಅಷ್ಟೇನೆ. ಪ್ಯಾಂಟ್ ಶರ್ಟ್ ಹಾಕತ್ತೀವ ಬಿಡ್ತೀವ ಅದೆಲ್ಲ ಮುಖ್ಯ ಅಲ್ಲ ಕಣ್ಜಯ್ಕ. ನೀವು ಗೌಡ್ರ ಮುಂದೆ ಫುಲ್ಲು ಮಿಂಚಿಂಗಾಗಿರ್ಬೇಕು. ಗೌಡ್ರು ನಿಮ್ಮನ್ನು ನೋಡಿ ಕಳೆದೋಗ್ಬೇಕು. ಅವಾಗೇನೆ ತಾನೇ ಬ್ಯಾರೆ ಹುಡುಗಿಯರ್ ಸವಾಸ ನಿಮ್ ಗಂಡ ಬಿಡೋದು. ಸರಿಯಾಗಿ ಹೇಳ್ದೆ. ನನ್ನ ಗಂಡಂಗೆ ಬುದ್ಧಿ ಕಲ್ಸಕ್ಕೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಸರಿ ಕಣಣ್ಣ, ಇವತ್ತಿಂದನೇ ನಾವು ಸೇರ್ಕತ್ತೀವಿ. 500 ರೂಪಾಯಿ ಕೊಡ್ತೀವಿ. ಈ ತಿಂಗಳೆಲ್ಲ ಬತ್ತೀವಿ. ಈ ತಿಂಗಳಿಗೆ ಎಷ್ಟು ಸಣ್ಣ ಆಯ್ತೀವಿ ಅಂತ ನೋಡ್ಬಿಟ್ಟು ಆಮೇಕಿಂದ ಮುಂದಿನ ತಿಂಗ್ಳಿಗೆ ಬತ್ತೀವಿ. 500 ರೂಪಾಯಿನಾಗೆ 100 ರೂಪಾಯಿ ಕಮ್ಮಿ ಮಾಡ್ಕೊಳ್ಳೋಣ. ಇದೆಲ್ಲ ಫೀಸು ಕಣಕ್, ಹಂಗೆಲ್ಲ ಕಮ್ಮಿ ಮಾಡ್ಕೊಳಕ್ ಆಗಲ್ಲ. ಫೀಸ್ ಇದು. ಪರವಾಗಿಲ್ಲ, ಬರ್ತದೆ ಕಮ್ಮಿ ಮಾಡ್ಕ. ನಾವೇನ್ ನೋಡಿಲ್ವೇ? ಕೊಡಪ್ಪ, ಏನಾಗಲ್ಲ. 400 ರೂಪಾಯಿ ಕಣಪ್ಪ, ಮಾಡ್ಕ, ಏನಾಗಲ್ಲ ಕಮ್ಮಿನ. ಬರ್ತದೆ ಮಾಡ್ಕೊಳ್ಳೋಣ. ಹೆಂಗಸ್ರು ಏನೋ ಸಣ್ಣ ಆಗ್ಬೇಕು ಅಂತ ಆಸೆ ಇಟ್ಕೊಂಡು ಬಂದಿದೀವಿ. 400 ರೂಪಾಯಿ ಮಾಡ್ಕೊಳ್ಳೋಣ ತಿಂಗ್ಳಿಗೆ. ಹ್ಞೂ ಕಣ, ನಿಂಗೆ ಪುಣ್ಯ ಬರ್ತದೆ. ಅಪ್ಪ ಸದ್ಯ ಏನೋ ಇಷ್ಟೊಂದೆಲ್ಲ ಕೇಳ್ಕೊಂತ ಇದ್ದೀರಾ, ಆಯ್ತು ಬಿಡಿ. ನಿಮ್ಗೋಸ್ಕರ ಆದ್ರೂ ನಾನು ಕಮ್ಮಿ ಮಾಡ್ಕೊಂತೀನಿ. 1200 ರೂಪಾಯಿ ಕೊಡಿ. 3 ಜನದಿಂದ 1200 ರೂಪಾಯಿ ಕೊಟ್ಟು ನೋಡಿ, ನಾಳೆಯಿಂದ ಬನ್ನಿ, ಪ್ಯಾಂಟ್ ಶರ್ಟ್ ಹಾಕೊಂಡು ಬನ್ನಿ, ಸರಿನಾ? ಹಾಕೊಂಡು ಬಂದ್ರೇನೆ ಇದೆಲ್ಲನೂ ನೀವು ವರ್ಕೌಟ್ ಮಾಡೋಕ್ಕಾಗೋದು, ಸರಿನಾ? ಬೇಕಾದ್ರೆ ಜಿಮ್ ನೋಡಂಗಿದ್ರೆ ಚೆನ್ನಾಗಿ ಒಂದು ರೌಂಡ್ ಹೊಡಿತಾ ಇರ್ರಿ. ಸರ್, ನನ್ ವರ್ಕೌಟ್ ಎಲ್ಲ ಮುಗೀತು, ನಾನು ಹೊರಡ್ತೀನಿ. ಓ, ಮುಗಿತಾ? ಸರಿನಮ್ಮ, ಆಯ್ತು. ಇವಳೇನ್ ಚೆನ್ನಾಗಿ ಕಾಣೋದು, ಮಂಗುಂತರ ಅವಳೆ. ನಾವೇನ ಸಣ್ಣ ಆಗ್ಬಿಟ್ರೆ ಹೀರೋಯಿನ್ಗಳನ್ನ ಮೀರಿಸ್ಬಿಡ್ತೀವಿ ಕಣ್ಪದ್ದಿ. ಇವಳಿಗಿನ್ನ ಚೆನ್ನಾಗಿ ಕಾಣಿಸ್ತೀವಿ ಕಣಕ್ಕ ನಾವು. ಇಂಥವ್ರಿಂದೇನೇ ಈ ಗಂಡಸ್ರು ಬೀಳೋದು. ನಾವಿನ್ನು ಸಣ್ಣಕ್ಕಾಗಿ ಸ್ಲಿಮ್ ಆದ್ರೆ ಮೀರಿಸ್ತೀವಿ ಇವ್ರನ್ನ. ಏನ್ ಮಾಡೋಣ, ನಾವು ಸಣ್ಣಕ್ಕೆ ಆಯ್ತಿಲ್ಲ ಅಷ್ಟೇನೆ. ಬಾರೇ ಜಯಮ್ಮ, ಬಾ, ಒಂದ್ ರೌಂಡ್ ನೋಡ್ಕೊಬಿಟ್ಟು ಬರನಿ. ಏನೇನೋ ಸಾಮಾನು ಸರಂಡಿ ಎಲ್ಲ ಇಕ್ಬಿಟ್ಟವ್ರಿಲ್ಲಿ. ಅದ್ ಏನೇನ್ ಮಾಡ್ಬೇಕು ಇದ್ರಾಗ ನಮ್ಗಂತೂ ಹೊಸಿನೂ ಗೊತ್ತಿಲ್ಲ ಕಣ್ಜಾಯ್ಕ. ಒಂದ್ ರೌಂಡ್ ಆಡ್ಕೊಂಡು ಹೋಗನ್ ಬಾ. ಜಯಮ್ಮ, ಅದ್ ಕುಂತ್ಕೊಳಕಲ್ಲ ಅನಿಸ್ತದೆ. ಕುಂತ್ಕೊಂಡ್ರೆ ಸಣ್ಣ ಆಗ್ಬಿಡ್ತದ ಅಲ್ಲಿ. ವರ್ಕೌಟ್ ಮಾಡಕ್ಕೆ ಅಂತಾನಲ್ಲಕ ಇಲ್ಲೆಲ್ಲನೂ ಮಡಗಿರೋದು. ಕುಂತ್ಕೊಂಡ್ರೆ ಏನಾದ್ರು ಸಣ್ಣ ಆಯ್ತದೇನೋ. ಇಷ್ಟೋ ಈಟ ಕುಂತ್ಕೊಂಡ್ರೆ ಯಾರಿಗ್ ಗೊತ್ತು, ಜಿಮ್ಮು ಕಷ್ಟ ಅಂತಾರೆ. ಎಷ್ಟು ಸುಲಭವಾಗಿ ಇಟ್ಕೊಂಡ್ಜೇಕ. ಹೂ ಕಣೆ ಹೇಳ್ಜಯಮ್ಮ, ಏನ್ ಕಷ್ಟ ಅಲ್ಲ ಅನಿಸ್ತದೆ ಜಿಮ್ ಎಲ್ಲನೂ. ಬಾಳ ಸುಲಭ ತಗ. ಇಷ್ಟು ಸುಲಭವಾಗಿ ಸಣ್ಣ ಆಗಂಗಿದ್ರೆ ನಾವಂತೂ ಯಾವಾಗೊಬ್ಬನ್ ಸೇರ್ಕೊಬೋದಿತ್ತು. ನಮ್ಮ ಊರಾಗ ಹೊಸ್ದಾಗ ಮಾಡ್ಗವ್ ನೀವು. ಮೊದ್ಲೇ ಒಂದ್ ಯಾರನ್ನ ಮಾಡಕ್ಬಿಟ್ಟಿದ್ದೆ. ನಾವು ಶಿಲ್ಪ ಸೆಟ್ಟಿಗಳಾದಂಗೆ ಆಯ್ತಾ ಇದ್ವಿ. ಏನ್ ಮಾಡ, ನಮ್ಮೂರಾಗ ಜಿಮ್ ಅಂತ ಏನು ಇರ್ಲಿಲ್ಲ. ಹೆಂಗೋ ಬಿಡು, ಇವಾಗ ಬಂದು ಸೇರ್ಕೊಂಡಿದ್ವಲ್ಲ ಅವಳಂಗೆ ಆಯ್ತೀವಿ. ನಾವು ಸಣ್ಣದಾಯ್ತೀವಿ. ಅವಾಗ ನಾವು ಎಂತೆಂತ ಬಟ್ಟೆ ಬೇಕಾದ್ರೆ ಚೂಡಿದಾರೆ ಗಿಡಿದಾರೆ ಎಲ್ಲ ಹಾಕೊಂಡು ಓಡ ಬದ್ಕೊಂಡ್ ಬದಿ. ನಾನು ಊರು ತುಂಬಾ ಪ್ಯಾಂಟ್ ಸಟ್ಬಿಟ್ಟು ಏನು ಹಾಕೊಳಕಿಲ್ಲ ಕಣಕೋ. ಹಾಗೆ ಆಯ್ತೀವಿ ಕಣಕ, ತಲೆನೇ ಕೆಡ್ಸ್ಕೊಬಿಡಿ. ಬನ್ನಿ, ಈಗ ಹೋಗೋಣ. ನಾಳೆ ಬೆಳಿಗ್ಗೆನೋ ಇಲ್ಲ ಸಂಜೆನೋ ಬಂದ್ಬಿಟ್ಟು ವರ್ಕೌಟ್ ಮಾಡ್ಬೇಕಲ್ಲ, ಮಾಡನಿ ಬನ್ನಿ. ಬಟ್ಟೆ ಎಲ್ಲ ಬದಲಾಯಿಸ್ಕೊಂಡು ಪ್ಯಾಂಟ್ ಶರ್ಟ್ ಹಾಕೊಂಡು ಬರನಿ. ನಡಿಯೇ. ಏನ್ರಪ್ಪ ಹುಡ್ಗಿಯರು, ಯಾರೆಲ್ಲ ಜಿಮ್ ಟ್ರೈ ಮಾಡಿದಿರ ಅಂತ ಹೇಳಿ. ನಾನಂತೂ ಒಂದು 2 ವರ್ಷದಿಂದ ಏನೋ ಸಣ್ಣ ಆಗೋಣ ಅಂತ ಹೇಳ್ಬಿಟ್ಟು ನಾನು ಜಿಮ್ಗೆ ಹೋಗಿ ಸೇರ್ಕಣ. ಏನೊಂದು 2000 ರೂಪಾಯಿ 3000 ರೂಪಾಯಿಗೆ ಬಟ್ಟೆ, ಶೂ, ಏನು ಜಾಕೆಟ್ಟು, ಜರ್ಕಿನ್ ಎಲ್ಲ ಬರುತ್ತಲ್ಲ, ಅದು ಎಲ್ಲನೂ ತಗೊಬಿಟ್ಟೆ. ಏನು ಬಿಡ್ಲಿಲ್ಲ ನಮ್ಮ ಮನೆಗೆ. ನಾನು ಜಿಮ್ ಮಾಡ್ಬಿಡ್ತೀನಿ ಅನ್ನಂಗೆ ಎಲ್ಲ ಬಟ್ಟೆನೇ ಒಂದು 2-3 ಸಾವಿರ 4,000 ಗಂಟೆ ಬಟ್ಟೆ ತಗೊಂಡು ಅಲ್ಲಿ 3,500 ರೂಪಾಯಿ ಜಿಮ್ಮು ಕಟ್ಟಿ ಹೋಗಿ ಸೇರ್ಕೊಂಡೆ. ಸೇರ್ಕೊಂಡು 1 ದಿನ ಹೋದೆ, 2 ದಿನ ಹೋದೆ, 3ನೇ ದಿನಕ್ಕೆ ಜಿಮ್ಮಾಗಿ ತಲೆ ತಿರುಗಿ ಹಂಗೆ ಬಿದ್ದೋಗ್ಬಿಟ್ಟೆ. ಅವತ್ತೇ ಲಾಸ್ಟ್ ಕಣ್ರಪ್ಪ. ಇಲ್ಲಿ ಗಂಟ ಜಿಮ್ ಸವಾಸಕ್ಕೆ ಹೋಗಿಲ್ಲ. ಕಟ್ಟಿ ದುಡ್ಡು ಹೋಯ್ತು, ಬಟ್ಟೆ ಗಿಟ್ಟೆ ಅಂತೆಲ್ಲ ಖರ್ಚು ಮಾಡಿದೆ, ಅದು ಎಲ್ಲ ಹೋಯ್ತು. ಜಿಮ್ಮು ಬೇಡ, ನನ್ನ ಕೈಲಿ ಆಗೋದು ಇಲ್ಲ, ಹಿಂಗೆ ಇದ್ರೂ ಪರವಾಗಿಲ್ಲ ಅಂತ ಹೇಳಿ ಈಗ ನಾನು ಹಿಂಗೆ ಪದ್ದಿ ಥರ ಇದ್ದೀನಿ. ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡು